ಸೀತಮ್ಮ ಬರ್ತಡೇ ಮಾಡಕ್ ಬಿಡಲ್ಲ ಫ್ರೆಂಡ್. ನಾನು ಕೇಳಿದ್ರೆ ಬೈತಾಳೆ. ನಾನೇ ಕನ್ವಿನ್ಸ್ ಮಾಡ್ತೀನಿ ಸೀತಮ್ಮನ. ಡೋಂಟ್ ವರಿ, ಓಕೆ? ಮಾಡು ಮಾಡು, ನೀನು ನನ್ನ ಥರನೇ ಬಯಸ್ಕೊಂತೀಯ ಅಷ್ಟೇ. ಹಾಗಂತ ಬಿಡೋಕ್ಕಾಗುತ್ತಾ? ಏನಾದ್ರು ಬರ್ಡೇಗೆ ಪ್ಲಾನ್ಸ್ ಮಾಡಲೇಬೇಕು ತಾನೆ? ಏನ್ ಮಾಡು? ಒಂದು ಐಡಿಯಾ. ರಾತ್ರಿ 12 ಗಂಟೆ ಆದ್ರೆ ನಾಳೆ ಆಗ್ಬಿಡುತ್ತೆ. ನಾನು ಯೂಟ್ಯೂಬಲ್ಲಿ ನೋಡಿದ್ದೀನಿ, ರಾತ್ರಿ 12 ಗಂಟೆಗೆನೆ ಬರ್ತಡೇ ಸೆಲೆಬ್ರೇಷನ್ ಮಾಡ್ತಾರೆ. ನೀನು ರಾತ್ರಿ 12 ಗಂಟೆಗೆ ಬಂದು ಸೀತಮ್ಮನಿಗೆ ಸರ್ಪ್ರೈಸ್ ಕೊಡು. ರಾತ್ರಿ ಹೊತ್ತು ಜೋರಾಗಿ ಮಾತಾಡಿದ್ರೆ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಸೀತಮ್ಮ ಹೇಳ್ತಾ ಇರ್ತಾಳೆ. ನೀನು ಆವಾಗ ಬಾ, ಸೀತಮ್ಮಗೆ ಜಾಸ್ತಿ ಕೋಪ ಮಾಡ್ಕೊಳಕ್ ಆಗೋದೇ ಇಲ್ಲ. ಹೇಗಿದೆ ಐಡಿಯಾ? ಸೂಪರ್ ಐಡಿಯಾ ಫ್ರೆಂಡ್. ಸಖತ್ ಸ್ಮಾರ್ಟ್ ಇದೆಯಾ ನೀನು. ಫ್ರೆಂಡ್ ಇದನ್ನೆಲ್ಲ ನಿನ್ ಸೀತಮ್ಮ ಹತ್ರ ಏನು ಶೇರ್ ಮಾಡ್ಕೋಬೇಡ, ಓಕೆನಾ? ಅಯ್ಯೋ ಫ್ರೆಂಡ್, ಪೆದ್ದ ನೀನು. ನಾನೇ ಕೊಟ್ಟಿರೋ ಐಡಿಯಾ ನಾನೇ ಸೀತಮ್ಮನಿಗೆ ಹೇಳ್ತೀನ. ನನಗೆ ಸರ್ಪ್ರೈಸ್ ಅಂದ್ರೆ ಏನಂತ ಗೊತ್ತು. ಓ, ಸಿಕ್ಕಾಬಟ್ಟೆ ಇಂಟೆಲಿಜೆಂಟ್ ನೀನು. ಸರಿ ಹಾಗಾದ್ರೆ ಲೆಟ್ಸ್ ಸರ್ಪ್ರೈಸ್ ಸೀತಮ್ಮ, ಓಕೆ? ಓಕೆ ಫ್ರೆಂಡ್. ಇವತ್ತು ನಾನು ಕುಡ್ದಿಲ್ಲ, ವಾಸನೆ ಏನು ಬರ್ತಿಲ್ಲ, ಬೇಕಾದ್ರೆ ಟೆಸ್ಟ್ ಮಾಡ್ಬೋದು. ಅದನ್ನು ನನ್ನ ಹತ್ರ ಬಂದು ಏನಕ್ಕೆ ಹೇಳ್ತಿದೀಯಾ? ಸನ್ಮಾನ ಏನಾದರೂ ಮಾಡಬೇಕಾ ಕುಡಿದೇ ಇರೋದಕ್ಕೆ? ಸನ್ಮಾನ ಏನು ಬೇಡ, ಆದರೆ ಇದುವರೆಗೂ ನೀನು ನನಗೆ ಮಾಡಿದ ಅವಮಾನಕ್ಕೆ ಉತ್ತರ ಕೊಡೋ ಟೈಮ್ ಬಂದಿದೆ ಅಂತ ಹೇಳಕ್ಕೆ ಬಂದೆ. ಇಷ್ಟು ದಿನ ನಾನು ನಿಜಾನೇ ಹೇಳಿದ್ರು ನಾನು ಕುಡಿದು ಬಡಬಡಿಸ್ತಾ ಇದ್ದೀನಿ ಅಂತ ನನ್ನ ಮಾತಿಗೆ ಬೆಲೆ ಇಲ್ದಂಗೆ ಮಾಡಿಟ್ಟಿದ್ದೆ. ಈಗ ಕುಡಿದೇ ಹೇಳ್ತಾ ಇದ್ದೀನಿ. ವಾಣಿ ಅತ್ತಿಗೆ ಹತ್ರ ದೋಚಿ ಬಚ್ಚಿಟ್ಕೊಂಡಿದೆಯಲ್ಲ ಒಡವೆಗಳು, ಅದನ್ನು ಹಾಕ್ಕೊಳ್ಳೋರು ಮನೆಗೆ ಬರ್ತಿದ್ದಾರೆ. ಇನ್ಮೇಲೆ ಆ ಒಡವೆಗಳು ನಿನ್ನ ಕೈಲಿ ಉಳಿಯಲ್ಲ. ಮಾತು ಬರೀ ಒಡವೆಗಳದಲ್ಲ, ಇನ್ಮೇಲೆ ನಿನ್ನ ಕೈಲಿ ಏನಂದ್ರೆ ಏನು ಉಳಿಯಲ್ಲ. ಹಾಗಾಗಿ ಸೀತನಿಗೆ ಆ ಒಡವೆಗಳನ್ನೆಲ್ಲ ಒಪ್ಪಿಸ್ಬಿಡು. ನೀನು ಉಪದೇಶ ನನಗೆ ಬೇಕಾಗಿಲ್ಲ, ಹೊರಡ್ಬೋದು. ನೀನಾಗಿ ನೀನೇ ಸೀತನಿಗೆ ಒಡವೆಗಳನ್ನು ಒಪ್ಪಿಸಿದ್ರೆ ನಿನ್ನ ಮರ್ಯಾದೆ ಉಳಿಯುತ್ತೆ ಭಾರ್ಗವಿ. ಈಗಿನಿಂದ ಹೋಗ್ತೀಯೋ ಹೇಗೆ? ಅಥವಾ ಕಿರ್ಚಾಡ್ತೀಯ? ಕಿರ್ಚಾಡು. ಇನ್ನೊಂದು ಸ್ವಲ್ಪ ದಿನ ಅಷ್ಟೇ, ನಿನ್ನ ಗಂಟ್ಲಿಂದ ಶಬ್ದನೂ ಆಚೆ ಬರೋದಂತ ಹೋಗುತ್ತೆ. ನಿನ್ನ ಸುಳ್ಳಿನ ಬಾಯಿ ಇದೆಯಲ್ಲ, ಅದು ಕ್ಲೋಸ್ ಆಗಿಬಿಡುತ್ತೆ. ಮಾತು ಬರೀ ಒಡವೆಗಳದಲ್ಲ, ಇನ್ನು ಮೇಲೆ ನಿನ್ನ ಕೈಯಲ್ಲಿ ಏನಂದ್ರೆ ಏನು ಉಳಿಯಲ್ಲ. ಅಂಜು, ನೀವು ನಿಮ್ಮ ಅಣ್ಣನ ಲೈಫ್ನ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದೀರಾ. ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ನೀವು ನೋಡಿದ್ರೆ ನನ್ನನ್ನು ಮರ್ತೇ ಬಿಟ್ರಲ್ಲ. ಅರ್ತೆ ಅಂತ ಹೇಳಬೇಡಿ ರಾಮೂರೇ, ನಂಗೆ ಬೇಜಾರಾಗುತ್ತೆ. ನಿಮ್ಮನ್ನು ಹೇಗೆ ಮರೀಲಿ? ಮನೇಲಿ ಫಂಕ್ಷನ್ ಇದ್ದಿದ್ದರಿಂದ ಸ್ವಲ್ಪ ಬ್ಯುಸಿಯಾಗಿದ್ದೆ. ನಿಮಗೆ ಗೊತ್ತಿದೆ, ಈ ವೀಕೆಂಡ್ ಶ್ರೀರಾಮಣ್ಣನ ಎಂಗೇಜ್ಮೆಂಟ್ ಅಂತ. ಹೌದಾ? ನಾನು ಕಂಗ್ರಾಟ್ಸ್ ಹೇಳಿದೆ ಅಂತ ಹೇಳ್ಬಿಡಿ, ಓಕೆ? ನೀವು ಬರಬೇಕು. ನೀವು ಬಂದು ಅಣ್ಣಂಗೆ ಈ ಮಾತು ಹೇಳಿದ್ರೆ ನಮಗೂ ಖುಷಿ ಆಗುತ್ತೆ. ನಾನು ಯಾಕೆ? ನಮ್ಮ ಮನೆಯವ್ರಿಗೆ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕು, ಅದಕ್ಕೆ. ನಾನು ಮದುವೆ ಆದರೆ ನಮ್ಮ ಅಣ್ಣ ಮದುವೆನೇ ಆಗೋಲ್ಲ ಅಂತಿದ್ದ. ಶ್ರೀರಾಮಣ್ಣನ ಮದುವೆ ಡಿಲೇ ಆಗಬಾರ್ದು ಅಂತ ಫಟ್ ಅಂತ ಒಪ್ಕೊಂಡೆ. ಈಗ ಅವನ ಮದುವೆನೂ ಆಗ್ತಿದೆ. ನನ್ನ ಕೂಪನ್ ಮೇಲೆ ಬರುತ್ತೆ. ಇಬ್ಬರು ಅಣ್ಣಂದ್ರು ಮತ್ತು ತಾತ ನನ್ನ ತಲೆ ಮೇಲೆ ಕುತ್ಕೊಬಿಡ್ತಾರೆ. ಅದಕ್ಕೆ ಮುಂಚೆ ನಿಮ್ಮನ್ನು ಪರಿಚಯ ಮಾಡಿಸ್ಬೇಕು. ಎಂಗೇಜ್ಮೆಂಟ್ಗೆ ಮರಿದೇ ಬರಬೇಕು. ನಾನು ಇನ್ವಿಟೇಷನ್ ಕೊಡ್ತೀನಿ.
ನಾನು ಅಲ್ಲಿಗೆ ಹೋದರೆ ಕತೆ ಕೆಡುತ್ತೆ. ಬರಲ್ಲ ಅಂತ ತಪ್ಪಿಸ್ಕೊಳ್ಳೋಕ್ಕೂ ಆಗಲ್ಲ. ಏನಾದರೂ ಮಾಡಬೇಕಲ್ಲ. ರಾಮು ಅವರೇ, ಎಂಗೇಜ್ಮೆಂಟ್ಗೆ ಬರ್ತೀರಾ ತಾನೆ? ನಮ್ಮ ಫ್ಯಾಮಿಲಿಯವ್ರನ್ನ ಮೀಟ್ ಮಾಡೋದಕ್ಕೆ ನಿಮ್ಗೆ ಇಷ್ಟ ಇಲ್ವಾ? ಅಯ್ಯಯ್ಯೋ, ಹಾಗೇನಿಲ್ಲ ಅಂಜು. ನಿಮ್ಮನ್ನು ಪ್ರೀತಿ ಮಾಡಿದ್ಮೇಲೆ ನಿಮ್ಮ ಮನೆಯವ್ರ ಮುಂದೆ ಬಂದು ನಮ್ಮ ಬಗ್ಗೆ ಹೇಳಬೇಕು, ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ನನಗೆ ಅಂತ ಯಾವುದೇ ಹಿನ್ನೆಲೆ ಇಲ್ಲ, ಕೈಯಲ್ಲಿ ಒಳ್ಳೆ ಕೆಲಸ ಇಲ್ಲ. ಇಷ್ಟಿರಬೇಕಾದ್ರೆ ನಿಮ್ಮನೆ ಹತ್ರ ಬಂದು ನಿಮ್ಮ ಮಗಳನ್ನ ಕೊಡಿ ಅಂತ ಹೇಗೆ ತಾನೇ ಕೇಳಲಿ? ಅದಕ್ಕೊಂದು ಯೋಗ್ಯತೆ ಇರಬೇಕಲ್ವಾ? ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ನೀವು ಹೇಳೋದು ಸರಿನೇ, ಆದರೆ ನಾವಿಬ್ರು ಒಬ್ರನ್ನೊಬ್ರು ಒಪ್ಕೊಂಡಿದ್ದೀವಲ್ವಾ? ನಿಮ್ಮಂಥ ಒಳ್ಳೆ ಮನಸ್ಸಿರೋರನ್ನ ಯಾರೂ ಬೇಡ ಅನ್ನಲ್ಲ. ನಾನೊಂದು ಒಳ್ಳೆ ಕೆಲಸನ ಗಿಟ್ಟಿಸ್ಕೋತೀನಿ, ಆಮೇಲೆ ಬಂದು ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸ್ವಲ್ಪ ಟೈಮ್ ಕೊಡಿ. ಕೆಲಸ ತಾನೇ, ನಮ್ಮ ಅಣ್ಣನ ಆಫೀಸಲ್ಲೇ ಮಾಡ್ಬೋದು. ನಾನು ಕೇಳಿ ನೋಡ್ತೀನಿ. ಅಯ್ಯಯ್ಯೋ, ಬೇಡ 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 ಅಂಜು. ಹಾಗೇನಾದರೂ ಆದರೆ ನಾನು ನಿರುದ್ಯೋಗಿ ಅಂತ ಸಾಬೀತಾಗ್ಬಿಡುತ್ತಲ್ವಾ? ಒಳ್ಳೆ ಕೆಲಸನ ಹುಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಒಳ್ಳೆ ಕೆಲಸ ಹುಡ್ಕೊಳ್ಳೋದಕ್ಕೆ ಇದಕ್ಕಿಂತ ಮೋಟಿವೇಶನ್ ಬೇಕಾ ಹೇಳಿ? ಪ್ಲೀಸ್ ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಸರಿ, ಆದಷ್ಟು ಬೇಗ ಕೆಲಸ ಸಿಗಲಿ. ಕೆಲಸ ಸಿಕ್ಕಿದ ತಕ್ಷಣ ನಮ್ಮ ಮನೆಯವ್ರ ಹತ್ರ ಮಾತಾಡೋಣ. ಸಾಧನಾ, ಅಕ್ಕ ಇಲ್ಲಿ ನೋಡು, ನಿನ್ನ ಗಂಡನಿಗೆ ರಾತ್ರಿ ನಿದ್ದೆ ಸರಿಯಾಗಿ ಆಗಿಲ್ಲ ಅಂತ ಅನಿಸುತ್ತೆ. ಮೊದಲು ಇದನ್ನು ತಗೊಂಡು ಹೋಗಿ ಅವನಿಗೆ ಕೊಡು. ಹುಚ್ಚಾಗಿ ಏನೇನೋ ಮಾತಾಡ್ತಾ ಇದ್ದ. ಏನು ಮಾತಾಡ್ತಿದ್ರಕ್ಕ? ಅದೆಲ್ಲ ಇರಲಿ, ಮೊದಲು ಇದನ್ನು ತಗೊಂಡು ಹೋಗಿ ಕೊಡು. ರೀ, ನಿಮಗೆ ತಲೆನೋವ್ತಿದ್ಯಾ? ಇಲ್ವಲ್ಲ, ಯಾಕೆ ಕೇಳ್ತಾ ಇದೆಯಾ? ಏನಿಲ್ಲ, ನಿಮ್ಮನ್ನು ನೋಡಿದ್ರೆ ಹಾಗೆ ಅನ್ನಿಸ್ತು, ಅದಕ್ಕೆ ಕೇಳಿದೆ ಅಷ್ಟೆ. ನನ್ನ ನೆಟ್ಟಿಗೆ ನಿಮ್ಗೆ ಯಾರಿಗೂ ನೆಟ್ಟ ಕಾಣಲ್ಲ. ಇವತ್ತು ನಾನು ಕುಡ್ದಿಲ್ಲ, ಪ್ಯೂರ್ ಆಗಿದ್ದೀನಿ ನೋಡು. ಕೈ ಒಂದು ಸ್ವಲ್ಪ ನಡೀತಾ ಇದೆ, ಆದರೆ ಮನಸ್ಸು ತುಂಬ ಸ್ಟ್ರಾಂಗ್. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೀಯ. ಇಷ್ಟೇನಾ? ಅಯ್ಯಯ್ಯೋ, ಹಾಗಲ್ಲ, ನೀವು ಕುಡಿಲಿಲ್ಲ ಅಂತಂದರೆ ಅದೇ ಖುಷಿ. ತಗೊಳ್ಳಿ, ಕಷಾಯ ಕುಡೀರಿ. ಏನೇ ಮಾಡಿದ್ದ? ಅಕ್ಕ ಮಾಡಿದ್ದು ಅಂತ ಹೇಳಿದ್ರೆ ಇವ್ರು ಕುಡಿಯೋದೇ ಇಲ್ಲ. ನೀನು ಮಾಡಿದ್ದಾದ್ರೆ ಓಕೆ, ಯಾಕಂದ್ರೆ ಈ ಮನೇಲಿ ಬೇರೆ ಯಾರು ನಂಬಲ್ಲ ನಾನು. ಕುಡಿಯಲ್ವಾ? ಅದನ್ನು ನೀನು ಬಿಟ್ಟರು ನಿನ್ನನ್ನು ನಾನು ಬಿಡಲ್ಲ ಸತ್ಯ. ನನ್ನ ಹತ್ರನೇ ಬಂದು ಚಾಲೆಂಜ್ ಮಾಡ್ತೀಯಾ? ಅನುಭವಿಸು. ಸಿಹಿ, ಫೋನ್ ಇಟ್ಬಿಟ್ಟು ಮಲ್ಗು ಅಂದೆ ತಾನೇ. ಏನು ಲೆಕ್ಕಾಚಾರ ಆಗ್ತಿದ್ಯಾ? ಕೊಡು, ನಿದ್ದೆ ಮಾಡು. 12 ಗಂಟೆಗೆ ನಾನು ಕರೆಕ್ಟಾಗಿ ಹೆಸರು ಆಗಿಲ್ಲ ಅಂದ್ರೆ, ಈ ಅಲಾರಾಮ್ ಹೊಡಿಲಿಲ್ಲ ಅಂದ್ರೆ ಯಾವ ಕತೆ ಹೇಳಿ ನಿಂಗೆ ಇವತ್ತು? ಕೃಷ್ಣ ಸುಧಾಮ ಕತೆ ಹೇಳಿಲ್ಲ, ಅದನ್ನ ಹೇಳ. ಕತೆ ಕೇಳ್ತಾ ಇದ್ರೆ ನಿದ್ದೆ ಬಂದ್ಬಿಡುತ್ತೆ. ಆಮೇಲೆ ನನಗೆ ಹೆಸರು ಆಗಿಲ್ಲ ಅಂದ್ರೆ ಸಿದ್ದಮ್ಮ, ನನ್ಗೆ ಯಾವ ಕತೆನೂ ಬೇಡ.
ದಿನ ಕತೆ ಹೇಳು ಅಂತ ಹಠ ಮಾಡ್ತಿದ್ದೆ, ಇವತ್ತೇನು? ಕತೆ ಕೇಳಿದ್ರೆ ಬೇಗ ನಿದ್ದೆ ಬರುತ್ತಲ್ವಾ? ನಿದ್ದೆ ಮಾಡ್ಲಿ ಅಂತಾನೆ ಕತೆ ಹೇಳೋದು. ನಿದ್ದೆ ಮಾಡದೇ ಇದ್ರೆ ಏನು ಇಡೀ ರಾತ್ರಿ ಜಾಗರಣೆ ಮಾಡ್ತೀಯಾ? ಏನಿವತ್ತು ಹೊಸ್ದಾಗಿ ಆಡ್ತಿದ್ಯಾ? ಏನಾಗಿದೆ ನಿಂಗೆ? ನನ್ಗೇನು ಆಗಿಲ್ಲ. ಗುಡ್ ನೈಟ್. ಸೀತಮ್ಮ, ನೀನ್ ದಿನ ಕತೆ ಹೇಳ್ತೀಯ ಅಲ್ವಾ, ಅದಕ್ಕೆ ಇವತ್ತು ನಿಟ್ಟು ರೆಸ್ಟ್ ಸಿಗ್ಲಿ ಅಂತ. ಸರಿ ಮಲ್ಕೋ, ರಾಮನ್ ಶ್ಲೋಕ ಹೇಳ್ಕೊಂಡು ಮಲ್ಕೋ, ನಿದ್ದೆ ಬರುತ್ತೆ. ಗುಡ್ ನೈಟ್. ದೇವ್ರೆ ನನಗೆ ನಿದ್ದೆ ಬರಬಾರ್ದು, ಆ ಥರ ಏನಾದರೂ ಮಾಡಪ್ಪ ಪ್ಲೀಸ್ ದೇವ್ರೆ. La 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 da 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 la 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 da da da. ರಾಮ್, ಚಿಕ್ಕಿ, ನೀವೇನು ಮಾಡ್ತಾ ಇದ್ದೀರಾ ಇಲ್ಲಿ? ಏನು ಫುಲ್ ಖುಷಿಯಾಗಿದ್ಯಾ? ಏನು ಸಮಾಚಾರ? ನಥಿಂಗ್ ಚಿಕ್ಕಿ, ಸಾರಿ ಡಿಸ್ಟರ್ಬ್ ಮಾಡಿದ್ನಾ? ಹೇ, ಹಾಗೆಲ್ಲ ಏನೂ ಇಲ್ಲ. ನೀವು ಹೋಗಿ ಮಲ್ಕೊಳ್ಳಿ ಚಿಕ್ಕಿ, ವೆರಿ ಸಾರಿ. ಸರಿ, ಎಂಜಾಯ್ ಮಾಡು. ವಾಹ್ ರಾಮ, ಸೀತಾಗೋಸ್ಕರ ಪೇಸ್ಟ್ರಿ ಶೆಫೇ ಆಗ್ಬಿಟ್ಟಿದೆಯಲ್ಲೋ. ನೈಸ್ ಟೇಸ್ಟ್. ಸಚ್ ಅ ಕ್ಯೂಟ್ ಕೇಕ್ ಫಾರ್ ಮೈ ಫೇರಿ ಟೇಲ್. ಸಿಹಿಗೂ ಇಷ್ಟ ಆಗುತ್ತೆ ಇದನ್ನು ಕೊಟ್ಟರೆ. ಅಷ್ಟು ಚೆನ್ನಾಗಿದೆ. ಪ್ಲಾನ್ ಅಂದ್ಬಿಟ್ಟು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ. ನನ್ನ ಬಗ್ಗೆ ಗೊತ್ತು ನಿಮಗೆ. ಆಮೇಲೆ ಏನಾದರೂ ಮಾಡಿದ್ರೆ ಅಷ್ಟೇ ನೋಡಿ. ಬಟ್ ನಾನು ಸೆಲೆಬ್ರೇಟ್ ಮಾಡಲೇಬೇಕಲ್ವಾ? ಇಂತೂ ಸೀತಾ ಅವ್ರು ಒಟ್ಟಾರಕ್ಕೆ ಬಂದಾಯ್ತು. ಅವರಂತೂ ಆರಾಮಾಗಿ ನಿದ್ದೆ ಮಾಡ್ತಾ ಇರ್ತಾರೆ. ನಾನು ಫೋನ್ ಮಾಡಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗುತ್ತಾ? ಆದರೆ ಏನಂತೆ, ಸ್ಪೆಷಲ್ ಡೇ, ಸ್ಪೆಷಲ್ ಆಗಿ ಸೆಲೆಬ್ರೇಟ್ ಮಾಡಬೇಕು. ಪಾ ಶ್ರೀರಾಮ, ಇವತ್ತಾದು ಸೀತಾ ಅವರು ಮರ್ತು ರಿಂಗ್ ಟೋನಲ್ಲಿ ಇಡಂಗ್ ಮಾಡಿರಪ್ಪ. ಕಮಾನ್ ಸೀತಾ, ಪಿಕಪ್ ಪಿಕಪ್ ಪಿಕಪ್. ಇಷ್ಟೊತ್ತಲ್ಲಿ ಕಾಲ್ ಮಾಡ್ತಿದ್ದಾರೆ. ಪುಟ, ನೀನ್ ಯಾಕೆತ್ತೆ? ಮಲ್ಕೋ. ಸೀತಮ್ಮ, ನನ್ನ ಫ್ರೆಂಡ್ ಕಾಲ್ ಮಾಡ್ತಾ ಇದ್ದಾರೆ, ಏನೋ ಅರ್ಜೆಂಟ್ ಇರ್ಬೋದು, ಕಾಲ್ ರಿಸೀವ್ ಮಾಡು. ಹಲೋ. ಹಾಯ್ ಸೀತಾ, ಇಟ್ಸ್ ಎನ್ ಎಮರ್ಜೆನ್ಸಿ. ನಾನು ನಿಮ್ಮನ್ನ ಈಗಲೇ ನೋಡಬೇಕು, ಬೇಗ ಈಚೆ ಬನ್ನಿ. ರಾಮ್, ಏನಾಯ್ತು? ಅಯ್ಯೋ, ನಿಮ್ ಕೇಳೋ ಕ್ವಶನ್ಗೆಲ್ಲ ಆನ್ಸರ್ ಮಾಡೋಕೆ ಟೈಮ್ ಇಲ್ಲ, ಬೇಗ ಬನ್ನಿ. ಹಲೋ. ಬಾಯ್ ಬಾಯ್ ಬಾಯ್. ಏನೇ ಆಯ್ತು ಇವ್ರಿಗೆ? ಮನೆ ಹತ್ರ ಯಾಕೆ ಬಂದಿದ್ದಾರೆ? ಏಪ್ರಿಲ್ ಫೂಲ್ಸ್ ಡೇಗೂ ಇಷ್ಟೊಂದು ಫೂಲ್ ಮಾಡಿರೋಲ್ಲ. ಪುಟ, ನೀನ್ ಮಲ್ಕೋ, ನೀನ್ ಯಾಕೆ ಬರ್ತಿದ್ಯಾ? ಸೀತಮ್ಮ, ನಿನಗೆ ಟೆನ್ಷನ್ ಆಗ್ತಿದೆ ಅಲ್ವಾ, ಅದಕ್ಕೆ ಬರ್ತಾ ಇದ್ದೀನಿ. ಬಾ ಹೋಗೋಣ. ಸಿಹಿ, ರಾಮ್, ಏನಾಯ್ತು? ಇಷ್ಟೊತ್ತಲ್ಲಿ ನೀವು ಬಂದಿದ್ದೀರಾ ಅಂದ್ರೆ ಏನಾದರೂ ಪ್ರಾಬ್ಲಮ್ ಆಗಿರುತ್ತೆ. ಏನಾಯ್ತು ಅಂತ ಹೇಳಿ. ಸೀತಾ, ಎಲ್ಲ ಮುಗೀತು ಸೀತಾ, ತುಂಬಾ ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ರಾಮ್, ನನಗೆ ಟೆನ್ಷನ್ ಆಗ್ತಿದೆ, ಪ್ಲೀಸ್ ಬೇಗ ಹೇಳಿ ಏನಾಯ್ತು. ಹೇಗೆ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ.
ಒಂದು ನಿಮಿಷ ನೀವು ಹಾಗೇ ಇರಿ. ನಮ್ಗೆ ಏನಾಯ್ತು? ಮೆನಿ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹಾ, ನಂಗೆ ಎಷ್ಟು ಭಯ ಆಯ್ತು ಗೊತ್ತಾ? ಇಬ್ರು ಸೇರ್ಕೊಂಡು ನನಗೆ ಬಕ್ರಾ ಮಾಡಿದ್ರಾ? ಆದ್ರೆ ಈ ಕೇಕು ನೀವು ಇಬ್ರಷ್ಟೇ ಕ್ಯೂಟ್ ಆಗಿದೆ. ಹಾಗೇನಿಲ್ಲ, ಕೇಕ್ ಅಲ್ಲಿ ಶುಗರ್ ಇದೆ ಅಂತೆಲ್ಲ ಏನು ಯೋಚನೆ ಮಾಡೋದೇ ಬೇಡ. ಸ್ವೀಟ್ನೆಸ್ಗೋಸ್ಕರ ಚೂರೇ ಚೂರು ಆರ್ಗ್ಯಾನಿಕ್ ಹನಿ ಅಂಡ್ ಲಿಟಲ್ ಬಿಟ್ ಆಫ್ ಬ್ಲೂಬೆರಿ ಹಾಕಿದ್ದೀನಿ. ಥ್ಯಾಂಕ್ ಯು ರಾಮ್, ಥ್ಯಾಂಕ್ ಯು ಸೋ ಮಚ್. ಆಫ್ ಕೋರ್ಸ್, ಟು ಮೈ ಬ್ಯೂಟಿಫುಲ್ ಲೇಡಿ ಸೀತಮ್ಮಂಗೋಸ್ಕರ. ಎಸ್, ತೊಳಿ. ಮೇಕ್ ಅ ವಿಶ್, ದೆನ್ ಗೋ ಫಾರ್ ಇಟ್. ಸಿ ಬಾ, ನೀನ್ ಕಟ್ ಮಾಡು. ಇಲ್ಲ ಇಲ್ಲ ಸೀತಮ್ಮ, ನಿನ್ ಬರ್ತಡೆಗೆ ನೀನೇ ಕೇಕ್ ಕಟ್ ಮಾಡ್ಬೇಕು. ಹೌದು, ಮತ್ತೆ ನೀವೇ ಕಟ್ ಮಾಡಬೇಕು. I wish you happy birthday, happy birthday, happy birthday to you. Happy birthday to you. Happy birthday to you. May the good God bless you. Happy birthday to you. Happy birthday dear Sitama. ಸೀತಮ್ಮ. ತಗೋ. ತಗೊಳ್ಳಿರಾ. ಥ್ಯಾಂಕ್ ಯು. ಹ್ಯಾಪಿ ಬರ್ಡೇ ಟು ಯು ಸೀತಾ. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿದೆಯಾ? Yummy yummy. ನಾನು ಯಾವತ್ತೂ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ, ನನಗದೆಲ್ಲ ಇಷ್ಟನೂ ಇಲ್ಲ. ಆದರೆ ಈ ಮೊಮೆಂಟ್ ಇದೆಯಲ್ಲ, ತುಂಬಾ ಸ್ಪೆಷಲ್. ಈ ಖುಷಿಗೆ ಬೆಲೆ ಕಟ್ಟಕ್ಕಾಗೋದೇ ಇಲ್ಲ. ಈ ನಾರ್ಮಲ್ ದಿನನ ತುಂಬ ಸ್ಪೆಷಲ್ ಮಾಡಿದ್ದೀರಾ. ಕೇಕ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ನೀವು ನಮಗೆ ಸ್ಪೆಷಲೇ ಅಲ್ವಾ? ಸೀತಾ, ನೀವು ಯಾವಾಗಲೂ ನಗ್ತಿರ್ಬೇಕು. ಫೋರ್ಸ್ಫುಲಿ ನಗಬೇಕು ಅಂತ ನಾನು ನಿಮ್ಗೆ ಹೇಳಲ್ಲ, ಬಟ್ ನಿಮ್ಮ ಲೈಫಲ್ಲಿ ಯಾವಾಗಲೂ ನಗು ಇರೋ ಥರ ನಾನು ನಿಮ್ಮನ್ನು ನೋಡ್ಕೋತೀನಿ. ಆ್ಯಂಡ್ ಇಟ್ಸ್ ಅ ಪ್ರಾಮಿಸ್. ಮೂರು ಜನ ಒಟ್ಟಿಗೆ ಒಂದು ಫೋಟೋ ತಗೊಳ್ಳೋಣ, ಅಪ್ಪ ಅಮ್ಮ ಕಿಡ್ಗೆ ಕಿಸ್ ಮಾಡ್ತಿರೋ ತರ. ಓಕೆನಾ ಸೀತಮ್ಮ? ಓಕೆ ಓಕೆ ಬೇಬಿ. ಕೇಳೋದೆಚ್ಚ, ನಾವು ಕೊಡೋದೆಚ್ಚ. ಒಂದು ನಿಮಿಷ ಇರು. ಓಕೆ, 4, 3, 2, 1. Dum da dum da dum da dum da dim dim. Sarigama dum da dum da dum da dum da dim dim dim. ಸಾರಿ ಫ್ರೆಂಡ್, ಸೊಳ್ಳೆ ಕಚ್ಚುತ್ತಾಯಿತು. ನನ್ನ ಬಿಗ್ ಫ್ರೆಂಡ್, ಪ್ಲೀಸ್ 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 ಪ್ಲೀಸ್. ಓಕೆ ಓಕೆ. ಏ ರೆಡಿ? 4, 3, 2, 1. ಅಪ್ಪ ಅಮ್ಮ ಮಗಳು ಕಂಪ್ಲೀಟ್ ತರ್ಲಿ. ರಾಮ್, ನೀವು ಹೊರಡಿ, ತುಂಬ ಲೇಟ್ ಆಗಿದೆ. ಎಲ್ಲೂ ಹೊರಡೋದು? ಯಾವಾಗಲೂ ಕಳ್ಸಕ್ಕೆ ನೋಡ್ತಿರ್ತೀರಾ ನೀವು. ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಇದೆ ಗೊತ್ತಾ? ಈಗೇನು? ಓಕೆ, ತೊಳಿ. ಏನಿದು?
ನಿಮಗೆ ಕೊಡಬೇಕು ಅಂತಿರೋ ಗಿಫ್ಟು ಇದ್ರಲ್ಲಿ ನಿಮ್ಗೆ ಯಾವ ಕಾರ್ ಇಷ್ಟ ಆಗುತ್ತೆ ಅಂತ ನೋಡಿ ಅದನ್ನೇ ಸೆಲೆಕ್ಟ್ ಕಾರ್ನೇ ತಗೊಬಂದು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ಕೊಡೋಣ ಅಂತ ಪ್ಲಾನ್ ಮಾಡಿದೆ. ಬಟ್ ಎಲ್ಲದನ್ನ ನೀವು ದಬ್ಬಾಳಿಕೆ ಅಂತ ಹೇಳ್ಬಿಡ್ತೀರ ಅಂತ ಬ್ರೋಷರ್ಸ್ ತಗೊಬಂದೆ. ಅಟ್ಲೀಸ್ಟ್ ಇದನ್ನಾದ್ರೂ ನೋಡಿ ಸೆಲೆಕ್ಟ್ ಮಾಡಿ ಹೇಳಿ. ಏನ್ ರಾಮ್ ಇದು? ಈಗ ನೀವು ನನಗೋಸ್ಕರ ಒಂದು ಕ್ಯೂಟ್ ಆಗಿರೋ ಕಪ್ ಕೇಕ್ ತೊಗೊಂಬಂದ್ರಲ್ಲ, ಅದೇ ನನಗೆ ದೊಡ್ಡ ಗಿಫ್ಟು. ತುಂಬಾ ಖುಷಿ ಆಯ್ತು ನನಗೆ. ಅದೇ ಬೇರೆ ಇದೇ ಬೇರೆ ಸೀತಾ, ನಂಗೆ ಅದೆಲ್ಲ ಗೊತ್ತಿಲ್ಲ. ನೀವು ಯಾವ್ದಾದ್ರು ಒಂದು ಕಾರ್ ಸೆಲೆಕ್ಟ್ ಮಾಡ್ಲೇಬೇಕು ಅಷ್ಟೇ. ಈ ಕಾರ್ ಅವಶ್ಯಕತೆ ಏನಿದೆ ನನಗೆ? ನನಗೆ ಡ್ರೈವಿಂಗ್ ಕೂಡ ಬರೋದಿಲ್ಲ. ನನಗೆ ಬರೋ ಸಂಬಳದಲ್ಲಿ ಡೀಸೆಲ್ ಮೇಂಟೆನೆನ್ಸ್ ಅಂತ ಅದಕ್ಕೆ ಖರ್ಚು ಮಾಡ್ಕೊಂಡು ಕೂರ್ಬೇಕಾಗತ್ತೆ. ಸೀತಾ, ಬರ್ಡೇ ಗಿಫ್ಟ್ ಇದು, ಪ್ಲೀಸ್. ಡೈಮಂಡ್ ಬ್ಯಾಂಗಲ್ಸ್ ಕೊಟ್ರಲ್ವಾ, ಅದು ಫ್ಯಾಮಿಲಿ ಸೆಂಟಿಮೆಂಟ್, ನನಗೆ ಅರ್ಥ ಆಗತ್ತೆ. ಇದೆಲ್ಲ ನಂಗೆ ನಿಜವಾಗ್ಲೂ ಬೇಡ ರಾಮ್. ನನ್ನ ಲೈಫಲ್ಲಿ ಬೆಲೆ ಕಟ್ಟಕ್ಕೆ ಆಗದೆ ಇರೋ ಗಿಫ್ಟ್ ಅಂದರೆ ನೀವೇ. ನನಗೆ ನಿಮ್ಮ ಪ್ರೀತಿ ಸಿಕ್ಕಿದೆ, ಅಷ್ಟು ಸಾಕು, ಇನ್ನೇನು ಬೇಡ. ಐ ಆಮ್ ಸಾರಿ. ಸಿ ಬಿಡ, ಈಗ ಸೀತಮ್ಮನ್ಗೆ ಅವ್ರದೇ ಆದ ಒಂದು ಕಾರ್ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಸೂಪರ್ ಆಗಿರುತ್ತೆ ಫ್ರೆಂಡ್. ಕರೆಕ್ಟ್ ಆಗಿ ಹೇಳ್ದೆ ಪುಟ. ನೋಡಿದ್ರ, ಸಿ ಪುಟನೂ ಓಕೆ ಅಂತ ಹೇಳಿದಾರೆ. ವುಮೆನ್ ಎನ್ಪವರ್ಮೆಂಟ್ ಆಗ್ಬೇಕು ಅಂತ ಹೇಳ್ತೀರಪ್ಪ. ಇದು ಅದ್ರಲ್ಲೇ ಬರುತ್ತೆ ಸೀತಾ. ಫ್ರೆಂಡ್, ಸೀತಮ್ಮ ಬೇಡ ಅಂದ್ಮೇಲೆ ಅವಳಿಗೆ ಫೋರ್ಸ್ ಮಾಡಬಾರ್ದು. ಓಕೆ ಬಾಸ್. ಸೊ ಕಾರ್ ತಗೊಳ್ಳೋ ಪ್ಲಾನ್ ಕ್ಯಾನ್ಸಲ್, ರಿಜೆಕ್ಟೆಡ್. ಆದರೆ ನಿಮ್ಮ ಪ್ರೀತಿ ಬೇಕು, ಅದು ಆಕ್ಸೆಪ್ಟೆಡ್. ಓಕೆ ರಾಮ್, ಥ್ಯಾಂಕ್ ಯು ಸೋ ಮಚ್. ಬಾಯ್. ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಥ್ಯಾಂಕ್ ಯು ಸೋ ಮಚ್. ಓಕೆ ಫ್ರೆಂಡ್, ಗುಡ್ ನೈಟ್. ಗುಡ್ ನೈಟ್ ಪುಟ್ಟ. ಬಾಯ್. 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 ಬೇಜಾರಿಲ್ಲ ತಾನೆ? No, you're the best, Sita. I'm proud of you. I love you.